ಇದ್ರೆ ಸಾಕು ನಾವು ಬದುಕೋಕೆ ಎಂದು ಜನರ ವಿಚಾರವಾಗಿರುತ್ತೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಳಗಿನಪೇಟೆಯ ನಿವಾಸಿ ದೊಡ್ಡಪ್ಪ ನಾಯಕ ಎಂಬಾತ ಮಗನ ಮದುವೆಗಾಗಿ ಕೂಡಿಟ್ಟಿದ್ದ 2 ಲಕ್ಷ ರೂಪಾಯಿಯಲ್ಲಿ ಗುಡ್ಡದಂತಿದ್ದ ಸ್ಮಶಾನವನ್ನ ಸ್ವಚ್ಛತೆ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇನ್ನು ದೊಡ್ಡಪ್ಪ ನಾಯಕ ಕಳೆದ 2 ತಿಂಗಳ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದ ಮಗ ತಾಯಪ್ಪ ನಾಯಕನ ಮದುವೆಗಾಗಿ 2 ಲಕ್ಷ ಹಣವನ್ನ ಜಮಾ ಮಾಡಿಟ್ಟಿದ್ದರು. ಇದೀಗ ಅದೇ ಹಣದಲ್ಲಿ ಸಾಮಾಜಿಕ ಕಳಕಳಿ ಮೆರೆದಿದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಪ್ರಶಂಸೆ ಕೇಳಿ ಬರುತ್ತಿದೆ. ಹಣ ಇದ್ರೆ ಸಾಕು ನಾವು ಬದುಕೋಕೆ ಎಂದು ಜನರ ವಿಚಾರವಾಗಿರುತ್ತೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಳಗಿನಪೇಟೆಯ ನಿವಾಸಿ ದೊಡ್ಡಪ್ಪ ನಾಯಕ ಎಂಬಾತ ಮಗನ ಮದುವೆಗಾಗಿ ಕೂಡಿಟ್ಟಿದ್ದಂತ 2 ಲಕ್ಷ ರೂಪಾಯಿಯಲ್ಲಿ ಗುಡ್ಡದಂತಿದ್ದಂತ ಸ್ಮಶಾನವನ್ನ ಸ್ವಚ್ಛತೆ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇನ್ನು ದೊಡ್ಡಪ್ಪ ನಾಯಕ ಕಳೆದ 2 ತಿಂಗಳ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದಂತ ಮಗನ ಮದುವೆಗಾಗಿ 2 ಲಕ್ಷ ರೂಪಾಯಿಯನ್ನ ಜಮಾ ಮಾಡಿಟ್ಟಿರ್ತಾರೆ. ಆದ್ರೆ ಇದೀಗ ಅದೇ ಹಣದಲ್ಲಿ ಈ ಸಾಮಾಜಿಕ ಕಳಕಳಿ ಮೆರೆದಿತ್ತು. ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಪ್ರಶಂಸೆ ಕೂಡ ಕೇಳಿ ಬರ್ತಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ದುಡ್ಡಿದ್ರೆ ಸಾಕು ನಾವು ಬದುಕ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ಕಾಲದಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಳಗಿನಪೇಟೆಯ ನಿವಾಸಿ ದೊಡ್ಡಪ್ಪ ನಾಯಕಗಾಗಿ ಕೂಡಿಟ್ಟಿದಂತ 2 ಲಕ್ಷ ರೂಪಾಯಿಯಲ್ಲಿ ಗುಡ್ಡದಂತಿದ್ದ ಸ್ಮಶಾನವನ್ನ ಸ್ವಚ್ಛತೆಯನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಪರಶುರಾಮ್ ನನ್ನೊಟ್ಟಿಗೆ ಇದ್ದಾರೆ. ಎಸ್ ಪರಶುರಾಮ್, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಯಾವ ರೀತಿಯಾಗಿ ಈಗ ದೊಡ್ಡಪ್ಪ ನಾಯಕ ಅವರು ಕ್ಲೀನ್ ಅನ್ನ ಮಾಡಿಸೋ ಕೆಲಸವನ್ನ ಮಾಡಿರುವಂತದ್ದು ಮತ್ತು ಅವರು ಸ್ವಂತ ದುಡ್ಡಿನಲ್ಲಿ ರೀತಿಯಾಗಿ ಮಾಡಿಸಿರುವಂತದ್ದು ಯಾವ ರೀತಿಯಾಗಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಅಲ್ಲಿ? ರಂಜಿತ, ಏನಂತಂದ್ರೆ ನಮ್ಮಲ್ಲಿ ದುಡ್ಡಿದ್ರೆ ಸಾಕು, ನಮ್ಮ ಜೀವನೋಪಾಯಕ್ಕಾಗಿ ನಾವು ಬದುಕಬಹುದೆಂಬ ಕಾರಣಕ್ಕಾಗಿ ಸಾರ್ವಜನಿಕರ ವಿಚಾರ ಮತ್ತು ಒಬ್ಬ ಮನಸ್ಥಿತಿಯ ಸೈಕಾಲಜಿ ಪ್ರಕಾರ ನಾವು ಕೇಳಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥದ್ದು ಕೂಡ ವಿಚಾರ ಇದೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಳಗನಪೇಟೆ ನಿವಾಸಿ ಆಗಿರ್ತಕ್ಕಂಥ ದೊಡ್ಡಪ್ಪ ನಾಯಕ್ ಎಂಬುವರು ಸುಮಾರು 2 ಲಕ್ಷ ರೂಪಾಯಿಯನ್ನು ತನ್ನ ಮಗನಿಗಾಗಿ ಮದುವೆಗಾಗಿ ಖರ್ಚು ವೆಚ್ಚಕ್ಕಾಗಿ ತೆಗೆದಿಟ್ಟಿದ್ರು. ಆದ್ರೆ ತಮ್ಮ ಮಗ ಕಳೆದ 2 ತಿಂಗಳ ಹಿಂದೆ ಅಂದ್ರೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಮೃತಪಟ್ಟಿದ್ರು. ಆ ಮೃತಪಟ್ಟ ನನ್ನ ಮಗನಿಗಾಗಿರ್ತಕ್ಕಂಥ 2 ಲಕ್ಷ ರೂಪಾಯಿ ನಾನು ಜೀವನೋಪಾಯ ಮಾಡಬಹುದಾಗಿತ್ತು. ಆದ್ರೆ ನನ್ನ ಮಗನ ಅಂದ್ರೆ ಸವಿ ನೆನಪಿಗಾಗಿ ಕಾರಣಕ್ಕಾಗಿ ಸ್ಮಶಾನ ಅಂದ್ರೆ ಗುಡ್ಡಗಾಡ ಅಂತ ಆಗಿರ್ತಕ್ಕಂಥ ಸ್ಮಶಾನವನ್ನು ನಾನು ಅದನ್ನ ಅಭಿವೃದ್ಧಿ ಮಾಡ್ಬೇಕು. ಆ ಒಂದು ರೀತಿಯಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ ತುಂಬಾ ಸಮಸ್ಯೆ ಕೂಡ ಕಾಡ್ತಾ ಇತ್ತು. ಅದೇ ನಾವು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಜನರು ಹಾಗೂ ನನ್ನ ಮಗನನ್ನು ಸೇರಿಸಿ ಕೂಡ ಅಂತ್ಯಕ್ರಿಯೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಅಂದ್ರೆ ಕುಣಿ ತೋಡುವ ಸಂದರ್ಭದಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಬೆಟ್ಟ ಗುಡ್ಡಗಳು ಕಲ್ಲುಗಳು ಬಂದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕೂಡ ಕುಣಿಯು ಕೂಡ ಒಂದು ರೀತಿಯಲ್ಲಿ ಉತ್ತಮವಾಗಿ ಕಾಣಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಏನಾಗಿತ್ತು ಅಂದ್ರೆ
ಈ ಕಲ್ಲು ಇರುವ ಕಾರಣಕ್ಕಾಗಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ ಮಗ ಇರುವ ಮಗ ಕಳೆದುಕೊಂಡಾಗಿದೆ, ಈ ಅನಾಹುತ ಆಗಿದೆ. ಹೀಗಾಗಿ ನನ್ನ ಮಗನಲ್ಲಿ ಇರ್ತಕ್ಕಂತ ಸಂವಿಧಾನಕ್ಕಾಗಿ 2 ಲಕ್ಷ ರೂಪಾಯಿ ನಾವು ಹಣವನ್ನು ಮದುವೆಗಾಗಿ ತೆಗೆದಿಟ್ಟಿದ್ವಿ. ಆ ಮದುವೆ ಆಗಿರ್ತಕ್ಕ ಹಣವನ್ನು ಕೂಡ ನನ್ನ ಮಗನ ಸಂವಿಧಾನ ಸ್ಮಶಾನ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿ ಒಂದು ರೀತಿಯಲ್ಲಿ ಮಾನವೀಯತೆ ಮೆರೆದಿದ್ದಾರೆ ಅಂತ ಹೇಳ್ಬೋದು ರಂಜಿತಾ. ಎಸ್ ಪರಶುರಾಮ್, ಈ ರೀತಿಯಾಗಿ ವ್ಯಕ್ತಿಗಳು ಬಹಳಷ್ಟು ಸಿಗೋದಿಲ್ಲ. ಈಗ ಯಾವ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಪರಶುರಾಮ್? ರಂಜಿತ, ಏನಂತಂದ್ರೆ ನಾವು ಯಾಕಂತಂದ್ರೆ ಈಗಿನ ಮನಸ್ಥಿತಿ ಜನರ ವಿಚಾರವಾಗಿ ನೋಡಿದ್ರೆ ಸರ್ಕಾರ ಮಾಡ್ತಕ್ಕಂತ ಜವಾಬ್ದಾರಿನ ಒಬ್ಬ ಅಮಾಯಕ ರೈತ ತನ್ನ ಮಗನೇ ಸಂವಿಧಾನಕ್ಕಾಗಿ ಮಾಡಿದ್ದಾನೆ ಅಂದ್ಮೇಲೆ ಮೆಚ್ಚುವಂತದ್ದು ಒಂದು ರೀತಿಯಲ್ಲಿ ಪ್ರಶಂಸೆ ಕೂಡ ವ್ಯಕ್ತವಾಗ್ತದೆ ಸಾರ್ವಜನಿಕರಿಂದ. ಯಾಕಂತಂದ್ರೆ ಗುಡ್ಡಗಾಡಲ್ಲಿರ್ತಕ್ಕಂತ ಒಂದು ಸ್ಮಶಾನ ಒಂದು ಇದನ್ನ ಒಂದು ರೀತಿಯಲ್ಲಿ ಏನಾಗಿದೆ, ಗುಡ್ಡ ಅಂದ್ರೆ ಕಲ್ಲು ಯಾವ ರೀತಿ ದೊಡ್ಡ ದೊಡ್ಡ ಬೆಟ್ಟಗಳು ಇದ್ದಾಗಿದೆ ಇದೆ ಅದು ನೋಡಿದ್ರೆ ಒಂದು ರೀತಿಯಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಬೆಟ್ಟಗಳನ್ನ ಆಗಿದ್ದು ಒಂದು ರೀತಿಯಲ್ಲಿ ಕೂಡ ಆ ರೀತಿ ಕೆಲಸ ಮಾಡಿಸ್ತಾರೆ ಅಂದ್ರೆ ಒಂದು ರೀತಿಯಲ್ಲಿ ಪ್ರಶಂಸೆ ಕೂಡ ವ್ಯಕ್ತವಾಗ್ತದೆ ಅಂತ ಹೇಳ್ಬೋದು ರಂಜಿತಾ. ಎಸ್ ಪರಶುರಾಮ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ರೀತಿಯಾಗಿ ದುಡ್ಡಿದ್ರೆ ಸಾಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾಲದಲ್ಲಿ ಯಾವಿಲ್ಲದೆ ಮಗನ ಮದುವೆಗಾಗಿ ಕೂಡಿಟ್ಟಂತ 2 ಲಕ್ಷ, ಮಗ ದುರಾದೃಷ್ಟವತಿ 2 ತಿಂಗಳ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟಿರ್ತಾರೆ. ಈಗ ಮಗನ ನೆನಪಿಗಾಗಿ ಅದೇ 2 ಲಕ್ಷ ರೂಪಾಯಿನ ಒಂದು ಸ್ಮಶಾನ ಸ್ವಚ್ಛತೆಗಾಗಿ ಮುಡುಪಾಗಿಟ್ಟಿರುವಂತದ್ದು ಯಾರು ಅಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಳಗಿನಪೇಟೆಯ ನಿವಾಸಿ ದೊಡ್ಡಪ್ಪ ನಾಯಕ್ ಅವರು ಈ ರೀತಿಯಾಗಿ ಒಂದು ಕಾರ್ಯವನ್ನ ಮಾಡಿರುವಂತದ್ದು, ಸ್ಮಶಾನವನ್ನ ಸ್ವಚ್ಛತೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಸ್ಮಶಾನದಲ್ಲಿ ಗುಡ್ಡಗಳು ರೀತಿಯಾಗಿತ್ತು. ಅಂದ್ರೆ ಗುಡ್ಡವನ್ನ ಅಂದ್ರೆ ಏನೇ ಒಂದು ಆ ಗುಂಡಿಯನ್ನ ತೋಡ್ಬೇಕು ಅಥವಾ ಏನಾದ್ರೂ ಕಾರ್ಯವನ್ನ ಮಾಡ್ಬೇಕು ಅಂದ್ರೆ ಬಹಳಷ್ಟು ಹಿಂಸೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ಏನು ಮಗನ ಸವಿ ನೆನಪಿಗಾಗಿ ತಾನು ಕೂಡಿಟ್ಟಂತ 2 ಲಕ್ಷ ರೂಪಾಯಿಯನ್ನ ಒಬ್ರೇ ಖರ್ಚು ಮಾಡಿ ಈ ರೀತಿಯಾಗಿ ಸ್ಮಶಾನವನ್ನ ರೆಡಿ ಮಾಡ್ಸಿರುವಂತದ್ದು ನಿಜಕ್ಕೂ ಕೂಡ ಎಲ್ರಿಗೂ ಒಂದ್ ರೀತಿಯಾಗಿ ಮಾದರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. 1 ರೂಪಾಯಿ 2 ರೂಪಾಯಿ ಖರ್ಚು ಮಾಡ್ಬೇಕು ಅಂದ್ರೇನೆ ಹಿಂದೆ ಮುಂದೆ ನೋಡುವಂತ 2 ಲಕ್ಷ ರೂಪಾಯಿನ ಯಾವುದೇ ಒಂದು ಯೋಚನೆ ಇಲ್ಲದೆ ಈ ರೀತಿಯಾಗಿ ಸಾಮಾಜಿಕ ಕಳಕಳಿಗೆ ಅವರು ಮುಡುಪಾಗಿಟ್ಟಿರುವಂತದ್ದು ನಿಜಕ್ಕೂ ಬಹಳಷ್ಟು ಹೆಮ್ಮೆಯ ವಿಚಾರ. ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಕೂಡ ಪ್ರಶಂಸೆ ಕೇಳಿ ಬರ್ತಾ ಇದೆ. ಕೆಲಸ ಮಾಡ್ರಿ, ನೀವು ಮಾಡ್ರಿ, ನೀವು ತುಂಬಾ ಕಾರ್ಯ ನೀವು ಮಾಡ್ರಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಳಗಿನಪೇಟೆಯ ನಿವಾಸಿ ದೊಡ್ಡಪ್ಪ ನಾಯಕ್ ಅವರು ತನ್ನ ಮಗನ ಮದುವೆಗಾಗಿ ಕೂಡಿಟ್ಟಿದಂತ 2 ಲಕ್ಷ ರೂಪಾಯಿಯಲ್ಲಿ ಈಗ ಸ್ಮಶಾನವನ್ನ ಸ್ವಚ್ಛತೆ ಮಾಡಿ ಮಾನವೀಯತೆಯನ್ನ ಬರ್ತಿದ್ದಾರೆ. ಇದೀಗ ದೊಡ್ಡಪ್ಪ ನಾಯಕ್ ಅವರು ನನ್ನೊಟ್ಟಿಗೆ ಕರೆಯಲಿದ್ದಾರೆ, ಬನ್ನಿ ಮಾತನಾಡ್ಸೋಣ. ದೊಡ್ಡಪ್ಪ ನಾಯಕ್ ಅವರೇ ನಮಸ್ಕಾರ. ಮೊದಲಿಗೆ ನಿಮ್ಗೆ ಒಂದು ದೊಡ್ಡ ಧನ್ಯವಾದಗಳನ್ನ ಹೇಳ್ತೀನಿ. ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲ ಅಲ್ಲ. ಕಿತ್ಕೊಂಡ್ ತಿನ್ನೋ ಕಾಲದಲ್ಲಿ 2 ಲಕ್ಷ ರೂಪಾಯಿನ ಖರ್ಚು ಮಾಡಿ ನಿಮ್ಮ ಸ್ವಂತ ದುಡ್ಡಿನಲ್ಲಿ ಇವತ್ತು ಸ್ಮಶಾನವನ್ನ ಸ್ವಚ್ಛತೆ ಮಾಡೋ ಕೆಲ್ಸವನ್ನ ಮಾಡಿದ್ದೀರಾ. ನಿಜಕ್ಕೂ ಹ್ಯಾಟ್ಸ್ ಆಫ್ ದೊಡ್ಡಪ್ಪ ನಾಯಕ್ ಅವರೇ. ಅದೇ ಈಗ ನಾವು ಮಕ್ಕಳ ಶಾಲೆ ಹುಡುಗ ಎಕ್ಸೆಂಟ್ ಆಗಿ ಹೋದಲ್ಲ, ಅವನಿಗೆ ಲಗ್ನ ಕಟ್ಟಿಟ್ಟಿದ್ವಿ ರೊಕ್ಕ. ಎಕ್ಸೆಂಟ್ ಆಗಿಬಿಟ್ಟ. ಈಗ ದುಡ್ಡಿನ ಮತ್ತೆ ನಮ್ಮ ಸಮಾಜದವರು ಅದು ಮಧ್ಯಾಹ್ನ ಅವು ಕಲ್ಗುಂಡು ಅವು ತಿರ್ಸ್ಬೇಕು ಇವಾಗ ತಿರ್ಸ್ಬೇಕು ಅಂತಕಂತ ಹಿಂದಕ್ಕೆ ಆಗಿಬಿಡ್ತದು. ಈಗ ಈ ದುಡ್ಡನ್ನ ಹಾಕ್ಬಿಡೋಣ ಮಗೊಂದು ಬಳಸಬಾರ್ದು, ದೈವಕ್ಕೊಂದು ಚಲೋ ನಮ್ ಜನಕ್ಕಂದು ಮಾಡಕತ್ತೀವಿ. ಯಾಕೆ ಯೋಚನೆ ಬಂದಿದ್ದು ನಿಮಗೆ ದೊಡ್ಡಪ್ಪ ನಾಯಕ್ ಅವ್ರೆ, ಈ ದುಡ್ಡನ್ನ ನಾನು ಈ ಸ್ಮಶಾನ ಸ್ವಚ್ಛತೆಗೆ ನಾನು ಇಡಬೇಕು, ಇದನ್ನ ಸರಿಪಡಿಸ್ಬೇಕು ಅಂತ ಯಾಕೆ ಆ ಯೋಚನೆ ಬಂದಿದ್ದು?
ಇಲ್ಲ ರೀ, ಅವಾಗ ನಾವು ಮೊದಲು ಮೆಷಿನ್ ಚಲೋ ಮಾಡ್ಕೋಬೇಕಂತ ಇತ್ತು ಆಲೋಚನಾ. ಹ್ಮ್ ಅದು ಸಾಫ್ ಮಾಡ್ಕೋಬೇಕಂತಿತ್ತು. ಅವ್ರಿಗೆ ಕೇಳಿದ್ವಿ, ಯಾರು ಏನ್ ಮಾಡ್ಲಿಲ್ಲ. ಹ್ಮ್ ನಮ್ ನಾಯಕ ಸಮಾಜದವರು ಎಮ್ಮೆಲ್ಯೆ ಇದ್ರು, ಎಲ್ಲರಿದ್ರು. ಅವರು ಯಾವಾಗ ಕೇಳಿದ್ರು ಕಿವಾಗ ಹಾಕಿಲ್ಲಲ್ಲ. ಹ್ಮ್ ಈಗ ಏನಾಯ್ತಂದ್ರೆ, ಈಗ ಅವ್ರು ಯಾರು ಕೇಳಿದ್ರು ಏನಾಗ್ತವ್ರಲ್ಲ, ನನ್ ಮಗನ್ ದುಡ್ಡು ಇಲ್ಲ ಎಲ್ಲ ಹೋಗ್ಬಿಟ್ಟಲ್ಲ, ಆ ದುಡ್ಡನ್ನ ಬೆಳಕನ್ನಂತ ಮಾಡಕತ್ತೀನಿ. ಹ್ಮ್ ದೊಡ್ಡಪ್ಪ ನಾಯಕ್ ಅವ್ರು ಏನಾಗಿತ್ತು ಮಗಂಗೆ? ಅವು ರೆಜ್ಜಿಗೆ ಹೋಗಿದ್ರಿ, ಬರೋ ಕಾಲಕ್ಕ ಇಲ್ಲೇ ಮಾನವಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಹ್ಮ್ ಲಾರಿಗೆ ಆಕ್ಸಿಡೆಂಟ್ ಆಗಿದೆ, ಗಾಡಿ ಸೈಕಲ್ ಮಾತ್ರ. ಎಸ್ ದೊಡ್ಡಪ್ಪ ನಾಯಕ್ ಅವ್ರೆ, ಧೈರ್ಯವಾಗಿರಿ. ಇವತ್ತು ನೀವು ಅದೇ 2 ಲಕ್ಷ ರೂಪಾಯಿನ ಸ್ಮಶಾನಕ್ಕೆ ಮಾಡ್ಸಿದ್ರ, ನಿಜಕ್ಕೂ ಒಳ್ಳೆ ಕಾರ್ಯ. ನಿಮ್ಮಂತವ್ರು ನಿಜಕ್ಕೂ ಮಾದರಿ ಆಗ್ತಾರೆ ನಮ್ಗೆಲ್ಲ. ನಮಗೂ ಒಂಥರ ಮಾದರಿ ನೀವು. ಹೌದ್ರಿ, ಮತ್ತೆ ನಾವೇನದ ಒಳ್ಳೆ ಕಾರ್ಯ ಮಗನ ಹೆಸರನ್ನ ಬರ್ಲಂತ ಮಾಡಕತ್ತೀನ್ರಿ. ಮಗನ ಹೆಸರು ಏನು ದೊಡ್ಡಪ್ಪ ನಾಯಕ್ ಅವ್ರೆ? ಏನ್ರಿ? ಮಗನ ಹೆಸರು ಸಾಯಪ್ಪ ನಾಯಕ್. ಎಸ್ ದೊಡ್ಡಪ್ಪ ನಾಯಕ್ ಅವ್ರೆ, ಅವ್ರು ಕೂಡ ಬಹಳಷ್ಟು ಖುಷಿ ಆಗ್ತಿರ್ತಾರೆ, ನಮ್ಮಪ್ಪ ಇವತ್ತು ಒಂದು ಕಾರ್ಯವನ್ನ ಮಾಡ್ಸಿದ್ದಾರೆ ಅಂತ. ನಿಜಕ್ಕೂ ಧನ್ಯವಾದ. ಹೇಳಿ ದೊಡ್ಡಪ್ಪ ನಾಯಕ್ ಅವ್ರೆ. ಡಿಗ್ರಿ ಓದಿದ್ರಿ, ಡಿಗ್ರಿ ಓದಿದ್ದ. ಡಿಗ್ರಿ ಓದಿದ್ದ, ಇನ್ನ ಓದ್ಬೇಕಂತ ಈಗ ಆಗ್ಬಿಡ್ತೆ. ಮೊನ್ನೆ ಹೋದಷ್ಟು ಮುಂಚೆ ಡಿಗ್ರಿ ಓದೋದು, ಈಗ ವರ್ಷ ಬೇರೆ ಹಚ್ಬೇಕಂದಿದ್ದ. ಹಂಗೆ ನಮ್ಮ ಹೊಲಕ್ ಕರ್ಕೊಂಡ್ ಹೋಗಿ ಬಿಟ್ಟು, ಹಂಗೆ ಹೊಲದ್ದು ಎಣ್ಣೆ ಹೊಡೆಯೋದು ಎಲ್ಲಾ ಕೆಲಸ ಮಾಡ್ತಿದ್ದ. ಹೊಲದಾಗಿನ ಮಾಡ್ತಿದ್ದ ಕೆಲಸ ಎಲ್ಲ ಮಾಡ್ತಿದ್ದ. ಅವನು ಹೋಗಿ ಬಿಟ್ನಲ್ಲ, ಅದ್ರ ಸಲಹೆ ಆ ದುಡ್ಡನ್ನ ಮತ್ತೆ ಯಾಕ ಆತನ ಹೆಸರ ಮೇಲೆ ಇಟ್ಟಿದ್ದು ಲಗ್ನಕ್ಕ. ಹಾಗೆ ನಮ್ಮ ರುದ್ರಭೂಮಿ ಒಬ್ಬರು ಕೈಗೆ ಕಿವಿ ಹಾಕಿಲ್ಲ, ನಾವೆಲ್ಲ ಮಾಡಮಂತ ನೋಡಿದ್ವಿ. ಈಗ ಸ್ವಲ್ಪ ಸಣ್ಣ ಗುಡ್ಡ ತೋಡಕಚ್ಚಿ ಜಗ್ಗಿ ಬಹಳಷ್ಟು ಬಂದ, ಗುಡ್ಡನೇ ಐತೆ ಅದರಲ್ಲಿ. ಅದೇ ನಾವು ನೋಡ್ತಾ ಇದ್ವಿ, ಕಲ್ಗಳೆಲ್ಲ ಬಾಳ ಇದೆ. ಇನ್ನ ಇದಾವ್ರಿ, ತೋಟದಂಗೆಲ್ಲ ಇದಾವ. ನಾವು ಹೆಣ ಊಳಕ್ ಹೋಗ್ತಿದ್ವಿ. ಅದು ಹೊಸ ಜಾಗ ತೋಡಿದ್ರೆ ಕೊಳ್ಳುಗಳು ಬರ್ತಾವ. ಆ ಕೊಳ್ಳುಗಳು ಬಂದ ಬಿಟ್ಟು ಒತ್ತಾಗ್ಯದಪ್ಪ. ಮತ್ತೆ ಹಳೆ ಕುಣಿ ತೋಡ್ತೀವಿ, ಒಂದು ತೋಡಿದ್ರೆ ಉಳಿದ ಕುಣಿದಾಗ ತೋಡಿದ್ರೆ ಹೆಣದ್ದು ಕೊಳ್ತಿರೋದಲ್ಲ, ಎಲುಬು ಬಲಬು ಹಂಗೆ ಇರ್ತಾವ. ಹಾಗೆ ಅದ್ರಾಗ ಇಟ್ಟು ಬರ್ತೀವಿ. ಆತರ ಕೆಲವಾದವ್ರು ತೋಡೋದ್ರಿಂದ ಬ್ಯಾಕರ್ಕೊಂಡಿದ್ರು. ಆ ಲೆಕ್ಕಕ್ಕೆ ಒಂದ್ ಕೆಲಸ ಒಳ್ಳೇದನ್ನಾಗ್ತದೆ ಅಂತ ಮಾಡಕತ್ತೀನಿ. ಎಸ್ ದೊಡ್ಡಪ್ಪ ನಾಯಕ್ ಅವ್ರೆ, ಮತ್ತೊಮ್ಮೆ ಧನ್ಯವಾದಗಳು. ಈ ರೀತಿಯಾಗಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಾ, ಧೈರ್ಯವಾಗಿರಿ. ಧನ್ಯವಾದಗಳು ದೊಡ್ಡಪ್ಪ ನಾಯಕ್ ಅವ್ರೆ, ಇಷ್ಟೊತ್ತಿನೊಟ್ಟಿಗೆ ಮಾತನಾಡಿದಕ್ಕೆ. ಆಯ್ತು. ಎಸ್, ನಾನಾಗ್ಲೇ ಹೇಳ್ತಾ ಇದ್ದೆ, ದೊಡ್ಡಪ್ಪ ನಾಯಕ್ ಅವರು ಇಷ್ಟೊತ್ತಿನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ನಿಜಕ್ಕೂ ಒಂದ್ ರೀತಿಯಾಗಿ ಈ ಕೆಲಸ ಮಾಡಿಸಿರೋದು ಖುಷಿ ಆಗುತ್ತೆ, ಒಂದ್ ಕಡೆ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ, ಇನ್ನು ಡಿಗ್ರಿ ಆಗ್ತಾನೆ ಮುಗಿಸಿದಂತ ಮಗ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾನೆ. ಅವನ ಮದುವೆಗಾಗಿ 2 ಲಕ್ಷ ರೂಪಾಯಿಯನ್ನ ಕೊಟ್ಟಿಟ್ಟಿರ್ತಾರೆ. ಈಗ ಮಗನ ಸವಿ ನೆನಪಿಗಾಗಿ ಮಗನ ಹೆಸರಿನಲ್ಲಿ ಸ್ಮಶಾನವನ್ನ ಸ್ವಚ್ಛತೆ ಮಾಡಿಸೋ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು, ಸ್ಮಶಾನದಲ್ಲಿ ಕಲ್ಗಳು ಸಿಗ್ತಾ ಇತ್ತು, ಗುಂಡಿಯನ್ನ ಹಾಕಿಯಕ್ಕೆ ಹೋದ್ರೆ ರೀತಿಯಾಗಿ ಆಗ್ತಾ ಇತ್ತು. ನಾನು ಯಾಕೆ ಮಾಡಬಾರ್ದು ಅಂತ 2 ಲಕ್ಷ ರೂಪಾಯಿನ ಇದಕ್ಕೆ ಮುಡುಪಾಗಿಟ್ಟು ಕೆಲಸವನ್ನ ಮಾಡಿಸಿರುವಂಥದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ. ಬಹಳಷ್ಟು ಖುಷಿ ಆಗುತ್ತೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಾಗೆ, 1 ರೂಪಾಯಿ 2 ರೂಪಾಯಿಗೆ ಕಿತ್ತಾಡ್ಕೊಂಡು ತಿನ್ನೋ ಪ್ರಪಂಚದಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಮಗನ ನೆನಪಿಗಾಗಿ 2 ಲಕ್ಷ ರೂಪಾಯಿನ ಇಟ್ಟಿರುವಂಥದ್ದು, ಒಂದು ಕೆಲಸವನ್ನ ಮಾಡಿಸಿರುವಂಥದ್ದು ನಿಜಕ್ಕೂ ಮಾನವೀಯತೆನ ಮರೆದಿದ್ದಾರೆ ದೊಡ್ಡಪ್ಪ ನಾಯಕ. ನಾಗ್ಲೇ ಹೇಳ್ದಾಗೆ ಬಹಳಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಾಪಕವಾಗಿ ಪ್ರಶಂಸೆ ಕೂಡ ಕೇಳಿ ಬರ್ತಾ ಇದೆ.
ದೊಡ್ಡ ದೊಡ್ಡ ವಿಕಲ್ಪ ಬಯಸ್ಬೇಕು ಕೆಲಸ ಮಾಡ್ರಪ್ಪ ನೀವು ಮಾಡ್ರಿ ನೀವು ತುಂಬಾಕಾರ ನೀವು ಮಾಡ್ರಿ. ನನ್ನ ಮಗ ತೀರ್ಕೊಂಡಲ್ರಿ. ಆತನ ಸಲಾಗಿ ದುಡ್ಡು ಇಟ್ಟಿದ್ದೀವಿ ಲಗ್ನಕ್ಕೆ. ಅವನೇ ತೀರ್ಕೊಂಡ್ಬಿಟ್ಟ. ಈಗ ದುಡ್ಡನ್ನ ಸ್ವಲ್ಪ ನಮ್ಮ ಸಮಾಜದವರಿಗೆ ಅನುಕೂಲ ತೆಗಿಸಿ ನಾವು ಚಲೋ ಮಾಡ್ಕೋಬೇಕಂತ ಮಾಡಕತ್ತಿ. ನಿಮ್ಗೆ ಎಷ್ಟು ಜನ ಯಜಮಾನ್ರಿ ಮಕ್ಕಳು? 4 ಇಬ್ಬರು ಹೆಣ್ಮಕ್ಳು 4 ಗಂಡ್ಮಕ್ಳು ರೀ. 2 ಹೆಣ್ಮಕ್ಳು. ಈಗ ಎಷ್ಟನೇ ನಿಮ್ಮ ಮಗನ ಹೆಸರೇನು? ತಾಯಪ್ಪ ನಾಯಕ್. ತಾಯಪ್ಪ ನಾಯಕ್ ಅಂತೇಳಿ. ಎಷ್ಟು ದಿನ ಆಯ್ತು ಅವ್ರು ತೀರ್ಕೊಂಡು? 6ನೇ ತಿಂಗಳು 22ನೇ ತಾರೀಕು. 22ನೇ ತಾರೀಕು. ಏನು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಅವರು? ಆಕ್ಸಿಡೆಂಟ್ ಆಗಿ. ಎಷ್ಟಿತ್ತು ವಯಸ್ಸು ಅವ್ರಿಗೆ? 22, 23 ಇರ್ತಾವೆ ರೀ. ಹೌದಾ? ನೀವು ಎಷ್ಟು ಇಟ್ಟಿದ್ದೀರಿ ರೊಕ್ಕ ಅವ್ರ ಹೆಸರು ಮೇಲೆ? 2 ಲಕ್ಷ ಇಟ್ಟಿದ್ದೀವಿ ಲಗ್ನಕ್ಕೆ. 2 ಲಕ್ಷ ಹೆಸರಿಟ್ಟಿದ್ದೀರಿ. ಈಗ ಅವರೇ ನನ್ನ ಮಗನೇ ಇಲ್ಲ ಅದಕ್ಕಾಗಿ ನೀವು ಸ್ಮಶಾನ ಕ್ಲೀನ್ ಮಾಡಕತ್ತೀರಿ. ಈಗ ಎಷ್ಟು ಖರ್ಚಾಗಿದಿಲ್ಲ? ಒಂದು 70,000 ಆಗ್ಯಾರ. ಈಗ ಚಾಲು ಮಾಡಿ. ಒಳ್ಳೆ ವಿಚಾರ ಮಾಡಿರಿ. ನಿಮಗೆ ಯಾರಾದ್ರೂ ಹೇಳಿದ್ರ ಈ ರೀತಿ ಮಾಡ್ರ? ಇಲ್ಲ ರೀ, ಯಾವಾಗ ಇದ್ರ ಕ್ಲೀನ್ ಮಾಡಿಸ್ಬೇಕು ಅಂತ ತಲೆಯಾಗಿತ್ತು ನನಗೆ. ಅವ್ರಿಗೆ ಯಾರೋ ಬೇಕಿದ್ದವ್ರು ಕೇಳಿದ್ರೆ ಅವ್ರು ಮಾಡಲಿಲ್ಲ. ಈಗ ನಮ್ಮ ದುಡ್ಡು ಮತ್ತು ಹುಡುಗಿನ ದುಡ್ಡು ಇದಾವೆ ಯಾಕೆ ಅಂದರೆ ನಾವು ಮಾಡಿಸ್ಬೇಕು. ನಿಮ್ಮ ಮಗನ ದುಡ್ಡು ಯಾಕೆ ಇದು ಮಾಡಬೇಕು? ಒಳ್ಳೆ ಸಮಾಜಕ್ಕೆ ನಮ್ಮ ಸಮಾಜದವರಿಗೆ ಸ್ಮಶಾನಕ್ಕೆ ಒಳ್ಳೆದಕ್ಕೆ ಮಾಡಂತ ಮಾಡಿದ್ವಿ. ಇದು ಎಲ್ಲಿ ಬರುತ್ತೆ? ಯಾವ ಏರಿಯಾದಾಗ ಬರುತ್ತೆ ಸ್ಮಶಾನ? ಇದು ಬಸ್ ಸ್ಟ್ಯಾಂಡಿಂದ ನಮ್ಮ ಇಂದ್ರನಗರ ಬರುತ್ತೆ. ಈಗ ಒಳ್ಳೆ ವಿಚಾರ ಮಾಡಿರಿ. ಇಲ್ಲಿವರೆಗೆ ಎಷ್ಟು ಖರ್ಚಾಗಿದೆ? 70,000 ಆಗ್ಯಾರ. ಈಗ ಸದ್ಯ ಈಗ ಚಾಲು ಮಾಡಿ ಒಂದು 2 ದಿವಸ ಆಯ್ತು. ಅಂದರೆ ಇದು ಸ್ಮಶಾನ ಗುಡ್ಡ ಇದೆ, ಬೆಟ್ಟ ಇದೆ. ಬೆಟ್ಟದ ಮೇಲೆ ಅವಾಗ ಸ್ವಲ್ಪ ಜಾಗ ಇತ್ತು ರೀ, ಅಲ್ಲೇ ಉಣ್ತಿದ್ರು. ಅವು ಚಲವಾದವರು ತೋಡಿದ್ರೆ ಹೊಸ ಜಾಗದಲ್ಲಿ ತೋಡಿದ್ರೆ ಅವು ಕೊಲ್ಲುಗುಂಡು ಬರ್ತಿದ್ವು. ಕೊಲ್ಲುಗುಂಡು ಬಂದರೆ ಅವ್ರು ಏನು ಮಾಡ್ತಾರೆ, ಅದು ಬಿಟ್ಟು ಇನ್ನಂತ ತೋಡಕ್ಕೆ ಆಗೋದಿಲ್ಲ ಅಂತಂದರೆ ಹಳೆ ಕುಣಿ ತೋಡಿ ಬಿಡ್ತಿದ್ರು. ಅದರಲ್ಲಿ ಹಣ ಕೊಳ್ತಿರೋದಿಲ್ಲ, ಹಂಗೆ ತೆಗೆದು ಅದ್ರಾಗ ಇಟ್ಟು ಗೇಸು ಮತ್ತು ಇದನ್ನ ಹಾಕ್ತಿದ್ವು. ಬಟ್ ಯಾರು ನಿಮ್ಮ ಅವರು? ದೊಡ್ಡಪ್ಪ ನಾಯಕ್. ದೊಡ್ಡಪ್ಪ ನಾಯಕ್. ಇದಕ್ಕೆ ಏನು ವಿಶೇಷ? ನಮ್ಮ ಹಳೆಯ ತೀರ್ಕೊಂಡಿದ್ನಲ್ರಿ. ಯಾರು ಸರ್ ಅವರು? ಹೆಸರೇನು? ತಾಯಪ್ಪ ನಾಯಕ್. ಎಷ್ಟು ತಿಂಗಳಿಂದ ತೀರ್ಕೊಂಡಿದ್ರು ಸರ್ ಅವರು? 4 ತಿಂಗಳು 6ನೇ ತಿಂಗಳು ತೀರ್ಕೊಂಡಿದ್ರ? ಅದಕ್ಕಾಗಿ ಮಾಡಕತ್ತ. ಏನು ಎಷ್ಟು ಖರ್ಚಾಗಿದ್ದಿಲ್ಲ ಅವ್ರಿಗೆ? 70,000 ಖರ್ಚಾಗ್ಯದ್ರಿ. 8 ದಿನಕ್ಕೆ ಮಾಡಕತ್ತ. ಅಂದ್ರೆ ಏನು ಇವ್ರೊಬ್ಬರೇ ಮಾಡಕತ್ತಾರ? ಒಬ್ಬತ್ತ ಮಾಡಕತ್ತ. ಹೌದಾ? ಏನು ಅವ್ರ ಮದುವೆಗಾಗಿ ರೊಕ್ಕ ಇಟ್ಟಿದ್ರ? ಮದುವೆಗಾಗಿ ರೊಕ್ಕ ಇಟ್ಟಿದ್ನರಿ. ತಿರ್ಗಿನಲ್ಲ ಇದೊಂದು ಆಗ್ಬೇಕಂತ ಕೇಸಿ ಮಾಡ್ಸಕತ್ತ. ಅವ್ರ ಮನಸ್ಸು ಮಾಡಿ ಮಗನಕ್ಕೂ ನೆನಪು ಸಲಾಗಿ ಮಾಡ್ಯಾನ. ಅಲ್ಲ, ಒಳ್ಳೆ ವಿಚಾರ. ಆ ರೀತಿ ಇದು ಮಾಡಿ. ಅಂದ್ರೆ ಇದು ತುಂಬಾ ಗುಡ್ಡ ಇದೆ. ಗುಡ್ಡ ಇತ್ತು ಇದು. ದೊಡ್ಡ ಸಮಸ್ಯೆ ಇತ್ತೇನ್ರಿ? ದೊಡ್ಡ ಸಮಸ್ಯೆ. ಅಂದ್ರೆ ಸ್ಮಶಾನದ ಭೂಮಿದು ಬಹಳ ಸಮಸ್ಯೆ. ಯಾರಾದ್ರೂ ತೀರ್ಕೊಂಡ್ರೆ ಹಂಗಾಗಿ ಅವ್ರ ನೆನಪಿಗಾಗಿ ಮಾಡಿದಾರೆ. ಅಂದ್ರೆ ಅವ್ರಿಗೆ ಎಷ್ಟು ಜನ ಇದಾರೆ ಮಕ್ಕಳು? ಗಂಡು ಮಕ್ಕಳು 4 ಜನ ರೀ. ಇಬ್ರು ಹೆಣ್ಮಕ್ಳು. ಸಣ್ಣ ಮಗ ಈಗ ತೀರ್ಕೊಂಡ ಸಣ್ಣ ಮಗ. ಅಲ್ಲ ರೀ, ಯಾಕಂತಂದ್ರೆ ನಾವು ನೋಡಿದ್ವಿ ಮಕ್ಕಳು ತೀರ್ಕೊಂಡ್ರ ನಂತರ ಆ ರೀತಿ ಖರ್ಚಿಗೆ ಇಟ್ಟಿದ್ದನ್ನ ಲಗ್ನ ಸಲಾಗ 2 ಲಕ್ಷ ತೆಗೆದಿರ್ತಿತ್ತಂದ್ರೆ ಅದಕ್ಕೆ ಹಿಂಗಾಗಿನಲ್ಲ ಅಂತ ಕೇಸಿ ನೆನಪಿಗಾಗಿ ಇದು ಮಾಡಕತ್ತ. ಅಲ್ಲ, ಈ ರೀತಿ ಮಾಡೋರು ಯಾರು ಇಲ್ಲ ಸರ್. ಯಾರು ಇಲ್ರಿ. ಸಮಾಜ ಸಲಾಗಿತ್ತ ಇಷ್ಟು ಮಾಡ್ತಾನೆ ಅಂದ್ರೆ ನಮಗೊಂದು ಗೌರವ. ಯಾಕಂದ್ರೆ ಅದು ಮಾಡಿದ್ ಸರ್. ಇವತ್ತು ಭಾಳ ಸಂತೋಷಕರ ವಿಷಯ ಹಾಗೂ ಒಂದು ದುಃಖಕರ ವಿಷಯ. ನಮ್ಮ ಮಾನ್ವಿಯಲ್ಲಿ ಈಗಾಗಲೇ ದೊಡ್ಡಪ್ಪ ನಾಯಕ್ ಅವರು ನಾನು ಈ ಕಡೆ ನಮ್ಮ ಏರಿಯಾದ ಮೂಲಕ ಹಿಂಗೆ ಹೋಗುವಂಥ ಸಂದರ್ಭದಲ್ಲಿ ಈ ಸುಡುಗಾಡಿಯನ್ನು ಸುದ್ದಿಪಡಿಸ್ತಾ ಇದ್ದರು. ಅದನ್ನು ನೋಡಿ ಏನಪ್ಪ ದೊಡ್ಡಪ್ಪ ಏನು ಬಜೆಟ್ ಬಂದದೇನಂತ ನಾನು ಅದಕ್ಕೆ ಕೇಳಿದಾಗ, ಇಲ್ಲಪ್ಪ ನನ್ನ ಮಗ ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ಲಿ ಮೃತಪಟ್ಟ, ಆ ಮಗನಿಗಾಗಿ ಒಂದು 2 ಲಕ್ಷ ರೂಪಾಯಿ ದುಡ್ಡನ್ನು ನಾನು ಕೂಡೀಕರಿಸಿದ್ದೆ. ಅದನ್ನು ಸುದ್ದಿಪಡಿಸೋಣ, ಸುಡುಗಾಡಿನ ನಮ್ಮ ಅಂತಿಮ ಯಾತ್ರೆ ಯಾವುದಪ್ಪ ಆದರೂ ಸುಡುಗಾಡಿನೇ. ಹಾಗಾಗಿ ಸುಡುಗಾಡಿನ ಸುದ್ದಿಪಡಿಸೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಸುಡುಗಾಡಿಯನ್ನು ಭಾಳಷ್ಟು ಕಲ್ಲುಗಳಿದಾವೆ, ದೊಡ್ಡ ಆ ಕಲ್ಲುಗಳನ್ನು ಓಡಿಸೋದಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ. ಅಲ್ಲಪ್ಪ ಇದಕ್ಕೇನು ಸರ್ಕಾರ ಕಡೆಯಿಂದ ಏನು ಅನುದಾನ ಬಂದಿಲ್ಲ ಏನಂತ ಕೇಳಿದೆ. ಇಲ್ಲಪ್ಪ, ನಾವು ಭಾಳಷ್ಟು ಜನರಿಗೆ ಅಪ್ರೋಚ್ ಕೇಳಿಕೊಂಡ್ವಿ, ಯಾರೂ ಇದಕ್ಕೆ ಮುಂದೆ ಬರಲಿಲ್ಲ. ಇದನ್ನು ನಾನು ಸ್ವಯಂಪ್ರೇರಿತವಾಗಿ ನನ್ನ ಓಣಿಯಲ್ಲಿ ಎಲ್ಲ ಒಪ್ಪಂದ ಪಡೆದುಕೊಂಡು ಇದೊಂದು ಒಳ್ಳೆ ಕೆಲಸ ಕಾರ್ಯನ ಮಾಡಬೇಕಂದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂತೇಳಿ ನಾನು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ನು. ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳು ಕಂಡ್ರೆ ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ನೋಡ್ಬೋದು ದೊಡ್ಡ ಕಲ್ಲುಗಳನ್ನು ಸ್ವಯಂಪ್ರೇರಿತವಾಗಿ ಇಲ್ಲಿಗೂ 70-80 ಸಾವಿರ ಖರ್ಚು ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾಯಿದ್ದೇನೆ. ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗಾಗಲೇ SC ST ಎಲ್ಲೆಲ್ಲಿ ಮಶಾಣಗಳವ ದಯವಿಟ್ಟು ಶಾಸಕರು ಮತ್ತು ಎಂಪಿಗಳು ಅವುಗಳನ್ನು ಶುದ್ಧಿಪಡಿಸಿ, ಇಲ್ಲಿ ನಮ್ಮ ಏರಿಯಾದ ಪಕ್ಕದಲ್ಲಿಯೂ ಸಹ SC ಮಶಾಣ ಇದೆ. ಆ ಮಶಾಣೆಯೂ ಸಹ ಕಂಪೌಂಡ್ ವ್ಯವಸ್ಥೆನೇ ಇಲ್ಲ. ಮಶಾಣಕ್ಕೆ ಭಾಳಷ್ಟು ಅನಾನುಕೂಲ ಇಲ್ಲ.
ಹಾಗಾಗಿ ಇವತ್ತು ನೋಡು ಒಳ್ಳೆ ವ್ಯಕ್ತಿ ಏನು ನಮ್ಮ ದೊಡ್ಡಪ್ಪ ನಾಯಕ್ ಅವ್ರು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ತನ್ನ ಕುಟುಂಬದಲ್ಲಿ ಏನು ತಾನು ಮನಸ್ಸು ಮಾಡಿದ್ರೆ ಅದು ಏನೋ ಸಾಲ ಸಮದ ಆ ಕಡೆ ಈ ಕಡೆ ಬಡ್ಡಿ ಕೊಟ್ಟು ಅಂತ ಬದುಕ್ಬೋದಾಗಿತ್ತು. ಆದರೆ 2 ಲಕ್ಷ ರೂಪಾಯಿ ಸಮಾಜಕ್ಕೆ ಒಳ್ಳೆಯದಾಗಲಿ, ನಾವು ಯಾರೂ ಶಾಶ್ವತವಾಗಿ ಇರೋದಿಲ್ಲ, ಇಲ್ಲಿ ನಾವೆಲ್ಲರೂ ಲಾಸ್ಟಿಗೆ ಯಾವುದು ಮನೆ ನಮಗಂದರೆ ಮಶಾಣನೇ ಮನೆ ಅಂದು ಕೆಲಸ ಮಾಡ್ತಾ ಇದ್ದಾನಲ್ಲ, ಆ ಒಂದು ಸಮಾಜ ಸೇವೆ ನೋಡಿ ಮೆಚ್ಚಿಕೊಂಡು ನನಗೆ ಭಾಳ ಸಂತೋಷ ಆಗಿರೋದಕ್ಕಾಗಿ ಈ ಮಾಧ್ಯಮದ ಮೂಲಕ ಇವತ್ತೇನು ಮಾಧ್ಯಮದವ್ರು ಇವತ್ತು ಎಲ್ಲೆಲ್ಲೋ ಏನೇನೋ ಮಾಡ್ತಾ ಇರ್ತೀರ, ಇಂಥ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಮಾಧ್ಯಮದವ್ರಿಗೆ ನಾನು ಸರ್ವಧರ್ಮ ಸಮಾಜ ಸೇವಕನೇ ಹನುಮಂತ